ಮೊದಲನೇದಾಗಿ ಎಲ್ರಿಗೂ ನಮ್ಮ ವಿಜಯಪುರ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ವತಿಯಿಂದ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ನಿಮ್ಮ ಸತತ ಬೆಂಬಲದಿಂದಾಗಿ ನಾವು ಕಳೆದ ಲೋಕ ಅದಾಲತ್ನಲ್ಲಿ ಕೂಡ ರಾಜ್ಯದಲ್ಲಿ 2ನೇ ಸ್ಥಾನವನ್ನು ಪಡೆದುಕೊಂಡಿದ್ದೇವೆ. ಲೋಕ ಅದಾಲತ್ನಲ್ಲಿ ಬೆಂಗಳೂರು ಸಿಟಿ ಫಸ್ಟ್ ಬಂದಿತ್ತು, ನಾವು 2ನೇ ಸ್ಥಾನದಲ್ಲಿದ್ದೇವೆ. ಇದನ್ನು ಸಾಧಿಸೋದಕ್ಕೆ ಕಾರಣ ಅಂತ ಹೇಳಿದ್ರೆ ನಾವು ವೈಡ್ ಪಬ್ಲಿಸಿಟಿ ಕೊಟ್ಟಿದ್ವಿ ಎಲ್ಲ ಕಡೆಯಿಂದ. ಅಂದರೆ ನಮ್ಮ ಜಿಲ್ಲಾ ಸೆಂಟ್ರಲ್ಲಿ ಮಾತ್ರ ಅಲ್ಲ, ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಸಲ್ಲಿ ಮಾತ್ರ ಅಲ್ಲ, ಎಲ್ಲ ತಾಲೂಕು ಕೋರ್ಟ್ಗಳಲ್ಲಿ ಕೂಡ ಮ್ಯಾಕ್ಸಿಮಮ್ ನಂಬರ್ ಆಫ್ ಕೇಸಸ್ ಇಡಿಸಬಹುದಾಗಿತ್ತು. ಸೊ ಅದರ ಸಕ್ಸಸ್ ನಿಮ್ಮಿಂದ ಕೂಡ ಆಗಿದೆ ಅಂತೇಳಿ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ. ನಿಮಗೆಲ್ಲ ತಿಳಿದ ಹಾಗೆ ನಮ್ಮ ವಿಜಯಪುರ ಜಿಲ್ಲೆ ಮತ್ತು ಬಾಗಲಕೋಟೆ, ವಿಜಯಪುರ ಆ್ಯಂಡ್ ಕಲಬುರಗಿ ಇದರಲ್ಲಿ ಕೃಷ್ಣಾ ಮೇಲ್ದಂಡೆ ಯೋಜನೆಗೆ ಅತಿ ಹೆಚ್ಚು ಭೂಮಿ ಅಕ್ವಿಷನ್ ಆಗಿತ್ತು, ಲ್ಯಾಂಡ್ ಅಕ್ವಿಷನ್. ಅದರ ಪ್ರಕರಣಗಳೇ ನಮ್ಮಲ್ಲಿ ಜಾಸ್ತಿ ಇದೆ. ಈ ಸಾರಿ ಲ್ಯಾಂಡ್ ಅಕ್ವಿಷನ್ ಕೇಸ್ಗಳಿಗೋಸ್ಕರನೇ ವಿಶೇಷವಾಗಿ ಸ್ಪೆಷಲ್ ಲೋಕ ಅದಾಲತ್ ಒಂದು ನಡೆಸ್ತಾ ಇದ್ದೇವೆ. 24/1/2026 ಸ್ಪೆಷಲ್ ಲ್ಯಾಂಡ್ ಅಕ್ವಿಷನ್ ಅಂದರೆ ಓನ್ಲಿ ಇಟ್ ಇಸ್ ನಾವು ಕಾನ್ಸಂಟ್ರೇಟ್ ಮಾಡ್ತಾ ಇರೋದು ಲ್ಯಾಂಡ್ ಅಕ್ವಿಷನ್ ಕೇಸಸ್. ರಾಜ್ಯ ಸರ್ಕಾರ ಕೂಡ ಒಂದು ಆಫರ್ ಕೊಟ್ಟಿದೆ, ಅದಕ್ಕೆ ಹೆಚ್ಚಿನ ಎಲ್ಲ ಕ್ಲೈಮೆಂಟ್ಸ್ಗಳು ಒಪ್ಕೊಂಡಿದ್ದಾರೆ. ಸೊ ಅದನ್ನು ಕೆಲವು ಆಲ್ರೆಡಿ ನಾವು ಜಾಯಿನ್ ಮೆಮೊ ಕೂಡ ತಗೊಂಡು ಕಳಿಸ್ಕೊಟ್ಟಿದ್ದೀವಿ. ಅದರ ಇತ್ಯರ್ಥಕ್ಕೋಸ್ಕರ 24/1/2016 ಸ್ಪೆಷಲ್ ಲ್ಯಾಂಡ್ ಸ್ಪೆಷಲ್ ಲೋಕ ಅದಾಲತ್ ನಡೆಸ್ತಾ ಇದ್ದೇವೆ. ಅದರ ಬಗ್ಗೆ ಇನ್ನೂ ಕೆಲವು ಕಡೆ ಪ್ರಚಾರ ಆಗಿಲ್ಲ. ಅಂದರೆ ಅಡ್ವೊಕೇಟ್ಸ್ಗಳಿಗೆ ಗೊತ್ತಿದೆ, ಬಟ್ ಪಕ್ಷಕಾರರಿಗೆ ಅದು ಇನ್ನೂ ತಲುಪಿಲ್ಲ. ಆ ಕಾರಣಕ್ಕೆ ಅದನ್ನು ಒಂದು ಸ್ವಲ್ಪ ನೀವು ಕಾನ್ಸಂಟ್ರೇಟ್ ಮಾಡಿ ಪಬ್ಲಿಸಿಟಿ ಕೊಡಿ. ಕಳೆದ ಬಾರಿ ನಾವು ಮಧ್ಯಸ್ಥಿಕೆ ವಿಶೇಷ ಒಂದು ಅಭಿಯಾನ ಆಯಿತು. ಈ ಸಾರಿ ಅದೇ ರೀತಿ ರಾಷ್ಟ್ರೀಯ ವ್ಯಾಪ್ತಿಯಲ್ಲಿ ರಾಷ್ಟ್ರೀಯ ಕಾನೂನು ಸೇವೆಗಳ ಪ್ರಾಧಿಕಾರದ ನಿರ್ದೇಶನದಂತೆ 2/1/2016 90 ದಿನಗಳ 2.0 ಡೇಸ್ ಮಧ್ಯಸ್ಥಿಕೆ ಅಭಿಯಾನ ಅಂತ ಒಂದು ನಡೀತಾ ಇದೆ. ಕಳೆದ ಬಾರಿ ನಡೆದಂಥ ಈ ಒಂದು ಅಭಿಯಾನದಲ್ಲಿ ನಮ್ಮ ವಿಜಯಪುರ ಡಿಸ್ಟಿಕಲ್ಲಿ 49,850 ಪ್ರಕರಣಗಳಲ್ಲಿ ಒಟ್ಟು 3,828 ಪ್ರಕರಣಗಳು ರಾಜಿಗಾಗಿ ನಾವು ಗುರುತಿಸಿದ್ದೀವಿ. ಅದರಲ್ಲಿ ಮಧ್ಯಸ್ಥಿಕೆಯಲ್ಲಿ 745 ಪ್ರಕರಣಗಳನ್ನು ಮಧ್ಯಸ್ಥಿಕಾ ಕೇಂದ್ರಗಳಿಗೆ ಕಳಿಸಿಕೊಟ್ಟಿದ್ದೆವು. ಅದರಲ್ಲಿ 115 ಪ್ರಕರಣಗಳು ರಾಜಿ ಸಂಧಾನದ ಮೂಲಕ ಇತ್ಯರ್ಥಗೊಂಡಿತ್ತು. ಕಂಪೇರ್ ಅದರ್ ಡಿಸ್ಟ್ರಿಕ್ಟ್ ಕಂಪೇರ್ ಮಾಡಿದರೆ ನಮ್ಮ ಡಿಸ್ಟ್ರಿಕ್ಟಲ್ಲಿ ಚೆನ್ನಾಗಿ ಆಗಿತ್ತು. ರಾಜ್ಯ ಕಾನೂನು ಸೇವಾ ಪ್ರಾಧಿಕಾರದ ವತಿಯಿಂದಲೂ ಕೂಡ ನಮಗೆ ಅಪ್ರಿಷಿಯೇಷನ್ ಮಾಡಿದರು, ನೀವು ಚೆನ್ನಾಗಿ ಮಾಡಿದ್ದೀರಿ ಅಂತೇಳಿ. ನಾನು ಅದರ ಒಂದು ಯಶಸ್ಸು ಕೂಡ ನಿಮ್ಮೆಲ್ಲರ ಸಹಕಾರದಿಂದ ಆಗಿದೆ ಅಂತೇಳಿ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೇನೆ. ಈ ಸಾರಿಯ ಮಧ್ಯಸ್ಥಿಕೆ ಅಭಿಯಾನ ಏನಿದೆ ಇದರಲ್ಲಿ ಕೂಡ ನಾವು ಅತಿ ಹೆಚ್ಚಿನ ಪ್ರಕರಣಗಳನ್ನು ಇತ್ಯರ್ಥಪಡಿಸಬೇಕಾಗಿದೆ. ಒಂದು ದೇಶದ ಅಭಿವೃದ್ಧಿ ಆಗಬೇಕಂತ ಹೇಳಿದ್ರೆ ನಿಮಗೆಲ್ಲ ಗೊತ್ತು, ಹಳ್ಳಿಗಳೇ ನಮ್ಮ ದೇಶದ ಬೆನ್ನೆಲುಬು. ನೆಮ್ಮದಿಯ ಜೀವನ ಒಂದು ಕಡೆ ಆದರೆ ನಾವು ಅನಗತ್ಯವಾದಂಥ ಒಂದು ವ್ಯಾಜ್ಯಗಳನ್ನು ನಡೆಸುವುದಕ್ಕೋಸ್ಕರ ನಾವು ವ್ಯಯಿಸುವಂಥ ಸಮಯ ಮತ್ತು ಹಣ ಎರಡೂ ಕೂಡ ಅಮೂಲ್ಯವಾದದ್ದು. ಅದನ್ನು ಕಡಿಮೆ ಮಾಡುವುದಕ್ಕೋಸ್ಕರ ಈ ಮಧ್ಯಸ್ಥಿಕೆ ಅಭಿಯಾನ ನಡೆಸ್ತಾ ಇದ್ದೇವೆ. ಖಂಡಿತವಾಗಿಯೂ ಒಂದು ಸಮಾಜದಲ್ಲಿ, ಯಾಕಂತ ಹೇಳಿದ್ರೆ ನಾವು ಸೊಸೈಟಿ ಅಂತ ಹೇಳಿದ್ರೆ ಮನುಷ್ಯರಿದ್ದರೆ ಮಾತ್ರ, ಮಾನವರಿದ್ದರೆ ಮಾತ್ರ ಅದೊಂದು ಸಮಾಜ ಆಗೋದು. ಮನುಷ್ಯರಿದ್ದ ಕಡೆ ವ್ಯಾಜ್ಯ ಇರಲೇಬೇಕು. ಆ ವ್ಯಾಜ್ಯ ಅದೊಂದು ಪಾರ್ಟ್ ಆಫ್ ಇವನ್ನ ಅಭಿವೃದ್ಧಿ ಆಗಬೇಕಿದ್ರೂ ವ್ಯಾಜ್ಯಗಳು ನಡೆಯೋದು ಸಹಜ. ಅದನ್ನು ಕಡಿಮೆ ವೆಚ್ಚದಲ್ಲಿ ನಾವು ಕಡಿಮೆ ಸಮಯದಲ್ಲಿ ನಾವು ಅದನ್ನು ಪರಿಹರಿಸಿಕೊಳ್ಳುವುದರ ಬಗ್ಗೆ ನಾವು ಯೋಚಿಸುವಂಥದ್ದು ಬುದ್ಧಿವಂತಿಕೆ. ಆ ಒಂದು ಪ್ರಯತ್ನವಾಗಿ ಈ ವಿಶೇಷ ಮಧ್ಯಸ್ಥಿಕೆ ಅಭಿಯಾನ ನಡೆಸ್ತಾ ಇದ್ದೇವೆ. ಯಾವ್ಯಾವ ಪ್ರಕರಣಗಳನ್ನು ನಾವು ಈ ಮಧ್ಯಸ್ಥಿಕೆ ಕೇಂದ್ರದಲ್ಲಿ ಬಗೆಹರಿಸಿಕೊಳ್ಬೋದು ಅನ್ನೋದನ್ನು ನಾವು ಸರ್ ನಮ್ಮ ಪತ್ರಿಕಾ ಪ್ರಕಟಣೆಯಲ್ಲಿ ನಾವು ಕೊಡ್ತಾ ಇದ್ದೇವೆ. ಅದನ್ನು ಹೆಚ್ಚಿನ ಪ್ರಕರಣದಲ್ಲಿ
ಎಲ್ಲ ಫ್ಯಾಮಿಲಿ ಡಿಸ್ಪ್ಯೂಟ್ಸು, ಸಿವಿಲ್ ಡಿಸ್ಪ್ಯೂಟ್ಸ್, ಪಾರ್ಟಿಷನ್ ಸೂಟ್ಸು, ಯಾವ್ಯಾವ ಪ್ರಕರಣಗಳನ್ನು ಮಧ್ಯಸ್ಥಿಕೆ ಕೇಂದ್ರದಲ್ಲಿ ಮಾಡ್ಬೋದು ಎಕ್ಸೆಪ್ಟ್ ಕ್ರಿಮಿನಲ್ ಕೇಸಸ್ ಆ್ಯಂಡ್ ಗೌರ್ಮೆಂಟ್ ಪಾರ್ಟಿ ಆಗಿರುವಂಥದ್ದು, ಸರ್ಕಾರದ ಜಮೀನನ್ನು ಏನಾದರೂ ಡಿಕ್ಲರೇಷನ್ ಕೇಳಿ ಹಾಕಿರುವಂಥದ್ದು ಅಥವಾ ಏನು ಮರಣ ಪತ್ರದ ಮೇಲೆ ಏನಾದರೂ ಕ್ಲೈಮ್ ಇದ್ದಾಗ ಅದರ ಪ್ರಕಾರ ಒಪ್ಪಿಕೊಂಡ್ರೆ ಅದನ್ನು ನಾವು ಮಧ್ಯಸ್ಥಿಕೆಯಲ್ಲಿ ಸರಿಪಡಿಸ್ಬೋದು. ಇಲ್ಲ ಅದನ್ನು ಡಿಸ್ಪ್ಯೂಟ್ ಮಾಡಿಕೊಂಡು ಅದರ ಮರಣ ಶಾಸನ ಪತ್ರದಲ್ಲಿ ಏನಿರುತ್ತೆ ಅದಕ್ಕೆ ವಿರುದ್ಧವಾಗಿ ಅಥವಾ ಬೇರೆ ರೀತಿಯಲ್ಲಿ ಏನಾದರೂ ಪ್ರೋಗ್ರಾಮ್ ಮಾಡ್ಕೊಳ್ಳೋದಿದ್ರೆ ಸ್ವಲ್ಪ ಕಷ್ಟ, ಮಾಡ್ಕೋಬೋದು ಬಟ್ ತುಂಬ ಕಷ್ಟ ಅದು. ಸೊ ಹಾಗೆ ಅಂಥದ್ದನ್ನೆಲ್ಲ ಬಿಟ್ಟು ಬೇರೆ ಯಾವ್ಯಾವುದೆಲ್ಲ ಪ್ರಕರಣಗಳು ಇತ್ಯರ್ಥಪಡಿಸ್ಕೋಬೋದು ಅದನ್ನೆಲ್ಲ ಮಧ್ಯಸ್ಥಿಕೆ ಕೇಂದ್ರಕ್ಕೆ ಕಳಿಸ್ಕೊಡ್ತಾ ಇದ್ದೇವೆ. ಕ್ರಿಮಿನಲ್ ಸೈಡಲ್ಲಿ 138 ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಆ್ಯಕ್ಟ್ ಏನಿದೆ, ಚೆಕ್ ಬೌನ್ಸ್ ಕೇಸಸ್, ಅದನ್ನು ಕೂಡ ನಾನು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀವಿ. ಆಲ್ರೆಡಿ ನಾವು ಒಂದು ಮೀಟಿಂಗ್ ಮಾಡಿದ್ದೀವಿ ಎಲ್ಲ ಜುಡಿಷಿಯಲ್ ಆಫೀಸರ್ಸ್ ಕೊಟ್ಟಿಗೆ. ಸೊ ಇದರ ಒಂದು ಯಶಸ್ಸಿಗೆ ತಮ್ಮ ಸಹಕಾರವನ್ನು ಕೋರುತ್ತಾ ಎಲ್ಲ ಪತ್ರಿಕಾ ಮಾಧ್ಯಮದವರು ಮಾಧ್ಯಮ ಮಿತ್ರರು ಇದರ ಬಗ್ಗೆ ಹೆಚ್ಚಿನ ಪ್ರಚಾರವನ್ನು ಕೊಡಿ ಅಂತ ಕೇಳ್ತಾ ಮತ್ತೊಮ್ಮೆ ತಮಗೆಲ್ಲರಿಗೂ ಧನ್ಯವಾದ ಅರ್ಪಿಸ್ತಾ 2026 ವರ್ಷ ತಮಗೆಲ್ಲ ಯಶಸ್ಸು ತಂದುಕೊಡಲಿ, ಒಳ್ಳೆಯದಾಗಲಿ, ಒಳ್ಳೆಯ ಆರೋಗ್ಯ ಕೊಡಲಿ. ಯಾಕಂದರೆ ಮಾಧ್ಯಮದವರಿಗೆ ಯಶಸ್ಸು ಅಂತ ಹೇಳಿದ್ರೆ ಒಳ್ಳೆ ಸುದ್ದಿಗಳು ಸಿಗಲಿ ಅಂತೇಳಿ ಎಲ್ಲರಿಗೂ ಒಳ್ಳೆಯ ಸುದ್ದಿಗಳು ಜಾಸ್ತಿ ಒಳ್ಳೆ ಸುದ್ದಿಗಳು. ಅದೇ ನಾನು ಹೇಳ್ತೇನೆ, ನೀವು ಯುವರ್ ಮೀಡಿಯಾ ಪರ್ಸನ್ಸ್ ಲೈಕ್ ಸೋಷಿಯಲ್ ಡಾಕ್ಟರ್ಸ್ ಇದ್ದಂಗೆ. ನಾವು ಬೆಳಿಗ್ಗೆ ಎದ್ದ ತಕ್ಷಣ ನ್ಯೂಸ್ ನೋಡ್ತೀವಿ, ನೋಡಿದಾಗ ಪಾಸಿಟಿವ್ ನ್ಯೂಸ್ ಎದುರುಗಡೆ ಸಿಕ್ಕಿದ್ರೆ, ಅಭಿವೃದ್ಧಿ ಬಗ್ಗೆ ನ್ಯೂಸ್ಗಳು ಸಿಕ್ಕಿದ್ರೆ ಇಮಿಡಿಯೇಟಾಗಿ ನಮ್ಮ ಆ ದಿನದ ಒಂದು ನಮ್ಮ ದಿನಾಚರಣೆ ಶುರುವಾಗೋದೇ ನ್ಯೂಸ್ ಪೇಪರ್ಗಳು ನೋಡೋದ್ರ ಮೂಲಕ. ಅದಕ್ಕೆ ಒಳ್ಳೊಳ್ಳೆ ಸುದ್ದಿಗಳೇ ಬರಲಿ ಅಂತೇಳಿ ಇವತ್ತು ನೋಡಿದೆ ನಾವು ಇಂಡಿಯಾ 4ನೇ ಅತಿ ದೊಡ್ಡ ಆರ್ಥಿಕವಾಗಿ ರಾಷ್ಟ್ರ ಅಂತೇಳಿ ಗುರುತಿಸಿಕೊಟ್ಟಿದೆ. ಅಂಥ ನ್ಯೂಸ್ಗಳು ಬಂದಾಗ ನಮ್ಗೆ ಖುಷಿ ಆಗುತ್ತೆ, ನಾವು ಅಂಥ ಒಂದು ಅಭಿವೃದ್ಧಿ ಇದರಲ್ಲಿದ್ದೀವಿ ಅಂತೇಳಿ. ಸೊ ಹಾಗಾಗಿ ಅದನ್ನು ಮಾತ್ರ ಅಲ್ಲ, ಕೆಲವು ಇನ್ನೊಂದು ವರ್ಗದವರಿಗೆ ಬೇರೆ ರೀತಿಯ ನ್ಯೂಸ್ಗಳು ಬೇಕು. ಸೊ ಎಲ್ಲರಿಗೂ ಮತ್ತೊಮ್ಮೆ 2026 ಇನ್ ಅಡ್ವಾನ್ಸ್ ಶುಭಾಶಯಗಳನ್ನು ಕೋರುತ್ತಾ ಸರ್, ಈಗ ವಿಜಯಪುರ ಜಿಲ್ಲೆಯಲ್ಲಿ ಕೆಲವೊಂದು ಭೂಸ್ವಾಧೀನ ಪ್ರಕರಣಗಳು ನಡೀತಾ ಇದೆ. ಅದು ರೈತರು ಅದಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಇಂಡಸ್ಟ್ರಿಯಲ್ ಸಂಬಂಧಪಟ್ಟಾಗಿ. ಇದರಲ್ಲಿ ಏನಾದರೂ ಮಧ್ಯಸ್ಥಿಕೆ ವಹಿಸ್ಬೋದು? ಅವರು ಜಮೀನು, ಸರ್ಕಾರದವರು ಜಮೀನು ಕೇಳ್ತಾ ಇದ್ದಾರೆ, ರೈತರು ಜಮೀನು ಕೊಡಲ್ಲ. ಸರ್ಕಾರದ ಕೆಲವು ಪಾಲಿಸಿ ಮ್ಯಾಟರ್ಸ್ ಇರ್ತದಲ್ಲ, ಅದರಲ್ಲಿ ಸಿವಿಲ್ ಕೋರ್ಟಿಗೆ ಜುರಿಸ್ಡಿಕ್ಷನ್ ಕಡಿಮೆ ಮತ್ತು ಪ್ರೀ ಲಿಟಿಗೇಷನ್ ನಾವು ಕೋರ್ಟ್ ಮುಂದೆ ಇರೋದನ್ನು ಮಾತ್ರ ನಾವು ಮಧ್ಯಸ್ಥಿಗೆ ಕಳಿಸೋಕ್ಕಾಗುತ್ತೆ, ನ್ಯಾಯಾಲಯದಲ್ಲಿ ಇದ್ದಂಥ ಚಾಲ್ತಿಯಲ್ಲಿರುವಂಥ ಪ್ರಕರಣಗಳು ಮಾತ್ರ. ಸೊ ಇದು ಪಾಲಿಸಿ ಮ್ಯಾಟರ್ಸ್ ಎಲ್ಲ ನಮಗೆ ಬರೋದಿಲ್ಲ, ಸಿವಿಲ್ ಕೋರ್ಟ್ ಜುರಿಸ್ಡಿಕ್ಷನ್ಗೆ ಬರೋದಿಲ್ಲ. ಸೊ ಹಾಗಾಗಿ ಅದನ್ನು ಇಲ್ಲಿ ಇಲ್ಲಿ ಕನ್ಸಿಡರ್ ಮಾಡೋದಕ್ಕೆ ಬರೋದಿಲ್ಲ. ಈಗ ಇರುವಂಥ ಲ್ಯಾಂಡ್ ಅಕ್ವಿಷನ್ ಕೇಸ್ಗಳೇನಿದೆ, ಚಾಲ್ತಿಯಲ್ಲಿರುವಂಥ ಕೇಸ್ಗಳು ಮತ್ತು ಎಕ್ಸಿಕ್ಯೂಷನ್ ಕೇಸಸ್ ಎಷ್ಟು ಪೆಂಡಿಂಗ್ ಇದೆ ಅದನ್ನು ನಾವು ಈ ಸರಿ ಮಾಡ್ತಿದ್ದೀವಿ. ಮ್ಯಾಕ್ಸಿಮಮ್ ಅಂದರೆ ಗೌರ್ಮೆಂಟ್ನವರು ಒಂದು ಏನೋ ಆಫರ್ ಕೊಟ್ಟಿದ್ದಾರೆ, ಆಫರ್ ಪ್ರಕಾರ ಒಂದು ಬ್ಲಾಂಕೆಟ್ ಆರ್ಡರ್ ಮಾಡಿದ್ದಾರೆ. ನೀವು ಯು ಕ್ಯಾನ್ ಪ್ರೊಸೀಡ್ ವಿತ್ ದಟ್ ಪ್ರಪೋಸಲ್. ಸಪೋಸ್ ಇಫ್ ದಿ ಕ್ಲೈಮೆಂಟ್ಸ್ ಆರ್ ರೆಡಿ ಟು ಅಕ್ಸೆಪ್ಟ್ ದಟ್ ಪ್ರಪೋಸಲ್ ಅಂತ ಹೇಳಿದ್ರೆ ಎನಿ ನಂಬರ್ ಆಫ್ ಕೇಸಸ್ ವಿ ಆರ್ ರೆಡಿ ಟು ಸೆಟಲ್ ಅಂತ ಹೇಳಿ. ಸೊ ಅದಕ್ಕೆ ಯಾರೆಲ್ಲ ರೆಡಿ ಇದ್ದಾರೆ ಅಂಥದ್ದನ್ನೆಲ್ಲ ನಾವು ಜಾಯಿಂಟ್ ಮೆಮೊ ತಗೊಂಡು ಮೀಡಿಯೇಷನಲ್ಲಿ ಒಂದು ಅವಾರ್ಡ್ ಆಗುತ್ತೆ. ಅಗೇನ್ಸ್ಟ್ ದ್ಯಾಟ್ ಅವಾರ್ಡ್ ದೇರ್ ವಿಲ್ ಬಿ ನೋ ಎನಿ ಅಪೀಲ್, ಫೈನಲ್ ಆಗುತ್ತೆ. ಸೊ ಹಾಗಾಗಿ ಎಕ್ಸಿಕ್ಯೂಷನ್ ಹಾಕೊಂಡು ಮತ್ತೆ ಏನಾದರೂ ಅವ್ರು ಕಟ್ಟಲಿಲ್ಲ ಅಂತ ಹೇಳಿದ್ರೆ, ಸಪೋಸ್ ಆ್ಯಸ್ ಪರ್ ದ್ಯಾಟ್ ಕಾಂಪ್ರಮೈಸ್ ಅವ್ರು ಏನಾದರೂ ಡೆಪಾಸಿಟ್ ಮಾಡಲಿಲ್ಲ ಅಂತ ಅವಾರ್ಡ್ ಮೇಲೆ ಎಕ್ಸಿಕ್ಯೂಷನ್ ಹಾಕ್ಕೊಂಡು ರಿಕವರಿ ಮಾಡ್ಬೋದು. ಬಟ್ ಗೌರ್ಮೆಂಟ್ನವರು ಕೂಡ ಹೇಳಿದ್ದಾರೆ, ನಾವು ಇಮಿಡಿಯೇಟಾಗಿ ಮೀಡಿಯೇಷನ್ ಆ್ಯಂಡ್ ಲೋಕದಳದಲ್ಲಿ ಎಷ್ಟು ಸೆಟ್ಲ್ ಆಗುತ್ತೆ ಅದಕ್ಕೆ ಇಮಿಡಿಯೇಟಾಗಿ ನಾವು ಅಮೌಂಟ್ನ ಡೆಪಾಸಿಟ್ ಮಾಡೋದಕ್ಕೆ ದುಡ್ಡು ಕೂಡ ಇದೆ ಅಂತೇಳಿ ಮಾಡ್ತಾರೆ ಅನ್ನುವಂಥ ಒಂದು ಭರವಸೆಯಲ್ಲಿ ನಾವು ಮುಂದೆ ಹೋಗೋಣ. ಅತಿ ಹೆಚ್ಚಿನ ಪ್ರಕರಣಗಳನ್ನು ಇದು ರಾಷ್ಟ್ರ ಮಟ್ಟದಲ್ಲಿ ಇದೆ ಸರ್, ರಾಷ್ಟ್ರ ಮೀಡಿಯೇಷನ್ ಇಸ್ ನ್ಯಾಷನಲ್ ಲೆವೆಲ್ ಡ್ರೈವ್ ಇದು, ನ್ಯಾಷನಲ್ ಲೆವೆಲ್ ಡ್ರೈವ್ ಇದು. 1ನೇ ಮಧ್ಯಸ್ಥಿಕೆ ಅಭಿಯಾನ ಏನಾಯಿತು 1.0 ಅದರ ಯಶಸ್ಸನ್ನು ಅನ್ನೊಂದು ಗಮನದಲ್ಲಿಟ್ಕೊಂಡು ಈಗ ಇದನ್ನು ಸೆಕೆಂಡ್ ಡ್ರೈವ್ ಅಂತೇಳಿ ಮಾಡಿದ್ದಾರೆ. ಸೊ ಅದರಲ್ಲಿ ಅತಿ ಹೆಚ್ಚು ಪ್ರಕರಣಗಳು ನಮ್ಮ ರಾಷ್ಟ್ರ ವ್ಯಾಪ್ತಿಯಲ್ಲಿ ಡಿಸ್ಪೋಸಲ್ ಆಗಿದೆ. ಟೋಟಲ್ ಫೈನಲ್ ಪ್ರಕರಣಗಳು ಈ ಸಲ ಆಗಿದ್ದು 25 ಎಷ್ಟಾಗಿದೆ?
ಎಷ್ಟಾಗಿದೆ ಲೋಕದಲ್ಲ ಹಾಂ ಸರ್. ಲೋಕದಲ್ಲೂ ವರ್ಷ ಇಡೀ ನಡೆಯುವಂಥ ಲೋಕದಲ್ಲೂ ನಮಗೆ ಲಾಸ್ಟ್ ಟೈಮ್ ಆದರೆ ನಮ್ದು 21,263 21,263 ಕೇಸಸ್ ಟೋಟಲ್ ಕರ್ನಾಟಕ ನಮ್ಮಲ್ಲಿ ನಮ್ಮಲ್ಲಿ ವಿಜಯಪುರದಲ್ಲಿ ವಿಜಯಪುರದಲ್ಲಿ. ಹಾಂ 21,263 ಕೇಸಸ್. ಆಮೇಲೆ 14/3/26 ಕೂಡ ಒಂದು ಲೋಕದ ಬರ್ತದೆ, ಜಾಸ್ತಿ ಲೋಕದ. ಆಮೇಲೆ ಇಂಡಿಯನ್ ಎಕ್ಸ್ಪ್ರೆಸ್ ಮಾರ್ಚ್ ಇವಾಗ ನೀವು ರಸ್ತೆ ಸುರಕ್ಷೆ ಬಗ್ಗೆ ಪ್ರಶ್ನೆ ಕೇಳಿದ್ರಿ ಲಾಸ್ಟ್ ಟೈಮ್. ಹೌದು ಸರ್. ನಾವು ಮಾತಾಡಿದ್ವಿ ಅದನ್ನು SP ಅವರ ಒಟ್ಟಿಗೆ ಈಗ ಬಂದಿದೆ ಸರ್ ಅಂತ. ಈಗ ನಮ್ಮ ರಾಜ್ಯ ಪ್ರಾಧಿಕಾರದಿಂದ 30 ದಿನಗಳ ಕಾಲ ದಿನಕ್ಕೊಂದು ರಸ್ತೆ ಸುರಕ್ಷೆ ಅಭಿಯಾನ ಕುರಿತು ಅರಿವು ಮೂಡಿಸಲು ಡೈರೆಕ್ಷನ್ಸ್ ಬಂದಿದೆ. ಅದು ನಾವು DC ಅವರಿಗೂ ಕೂಡ ಪತ್ರ ಹಾಕಿದ್ದೇವೆ. DC ಅವರು ಕೂಡ ಮೀಟಿಂಗ್ ಇಟ್ಟಿದ್ದಾರೆ, ರೋಡ್ ಸೇಫ್ಟಿ ಮೀಟಿಂಗ್ ಇಟ್ಟಿದ್ದಾರೆ. ಆ ಮೀಟಿಂಗ್ ಆದ ಕೂಡಲೇ ನಾಳೆಯಿಂದ ದಿನಕ್ಕೊಂದು ರಸ್ತೆ ಸುರಕ್ಷತೆ ಅಭಿಯಾನ ಅವೇರ್ನೆಸ್ ಕಾರ್ಯಕ್ರಮ ದಿನಕ್ಕೊಂದು 30 ದಿನಗಳವರೆಗೆ ಅದು ನಡೀತದೆ. ಜನವರಿ 1 ಜನವರಿ 30 ಅದನ್ನು ಕೂಡ ತಾವು ಕವರ್ ಮಾಡಿ ಜನರಿಗೆ ಅರಿವು ಮೂಡಿಸಬೇಕಂತ ತಮ್ಮಲ್ಲಿ ಕಳಕಳಿಯ ವಿನಂತಿ. ಶೋರ್. ಇದರಲ್ಲಿ ಏನು ವಿಷಯಗಳ ಬಗ್ಗೆ ರಸ್ತೆ ಸುರಕ್ಷತೆ ಬಗ್ಗೆ ಅಂತ ಹೇಳಿದ್ರೆ ಏನೆಲ್ಲ ರಸ್ತೆ ಸುರಕ್ಷತೆ ಬಗ್ಗೆ ಕಾನೂನು ಇದೆ ಅದರ ಬಗ್ಗೆ ಅರಿವು ಮೂಡಿಸೋದು. ಹೆಲ್ಮೆಟ್ ಹಾಕೊಂಡು ಬರೋದ್ರಿಂದ ಹಿಡಿದು ರೋಡ್ ಟ್ರಾಫಿಕ್ ಏನು ರೂಲ್ಸ್ ಫಾಲೋ ಮಾಡೋದು, ಸಿಗ್ನಲ್ ಜಂಪ್ ಮಾಡದೇ ಇರುವಂಥದ್ದು, ನೀವು ಇಂಡಿಕೇಟ್ರು ಲೆಫ್ಟ್ ರೈಟ್ ತಗೋಬೇಕಿದ್ರೆ ಎಷ್ಟು ಮೀಟರ್ ದೂರದಿಂದ ನೀವು ಇಂಡಿಕೇಟರ್ ಹಾಕೊಂಡು ಹೋಗ್ಬೇಕು ಅನ್ನೋಂಥ ಒಂದು ರೂಲ್ಸ್ ಇದೆ. ಎವ್ರಿಥಿಂಗ್ ಮೇಜರ್ಲಿ ಸರ್, ಒಂದು ಮೈನರ್ಗಳಿಗೆ 18 ವರ್ಷದ ಕಡಿಮೆ ಮಕ್ಕಳು That is ಹೊರಡ್ತಾರೆ. ಆಮೇಲೆ ಅದು offense ಅದು. ಆಮೇಲೆ ಇದು ಮಾಡ್ತಾರೆ ಸರ್, ವೀಲಿ ಮಾಡ್ತಾರೆ. ವೀಲಿ ಅದು ಇದು ಎರಡು. ಆಮೇಲೆ ಸೈಲೆನ್ಸರ್ಗಳನ್ನು ಕಿತ್ತಾಕಿ ಅದು ಕಿವಿ ಹರಿಯೋ ರೀತಿಯಲ್ಲಿ ಲಾಸ್ಟ್ ಟೈಮ್ ಒಂದು ಮೀಟಿಂಗಲ್ಲಿ ನಾನು ಅದರ ಬಗ್ಗೆ SP ಅವ್ರ ಹತ್ರ ಕೇಳಿದ್ದೆ. ನೀವು ಈ ಥರ ಕ್ವಶನ್ ಪೋಸ್ಟ್ ಮಾಡಿರೋದನ್ನು ಕೂಡ ಕೇಳಿದ್ವಿ ಅವರಿಗೆ. ಬಟ್ ಅವ್ರು ಏನು ಹೇಳಿದ್ರು ಅಂತೇಳಿ ನಾವು ವಿಜಯಪುರದಲ್ಲಿ ವೀಲಿಂಗ್ಸ್ ಬಾರಿ ಕಡಿಮೆ ಅಂತ ಇನ್ಸಿಡೆಂಟ್ ನಡೀತಾ ಇಲ್ಲ. ಆ ಥರ ಎಲ್ಲಾದ್ರೂ ಇದೆ ಅಂತ ಹೇಳಿದ್ರೆ ನಮಗೆ ಫೋಟೋಸ್ ಅಥವಾ ವಿತ್ ವೆಹಿಕಲ್ ನಂಬರ್ ಒಂದು ವಾಟ್ಸಪ್ ಮಾಡಿದ್ರೆ ಸಾಕು, ನಾವು ವಿಲ್ ಟೇಕ್ ಇಮಿಡಿಯೇಟ್ ಆ್ಯಕ್ಷನ್. ಅವರ ಗಮನಕ್ಕೆ ಬಂದಾಗೆ ವಿಜಯಪುರದಲ್ಲಿ ನಡೆಯೋದಿಲ್ಲ ಅಂತ ಹೇಳಿದ್ರು. ಅಂದರೆ ಒಂದು ಟ್ರೆಂಡ್ ಬೆಳೆದ್ಬಿಟ್ಟಿದೆ ಸರ್ ಅದು. ಈ ಯುವಕರಲ್ಲಿ ಕಾಲೇಜಸ್ ಏರಿಯಾದಲ್ಲಿ ಕೆಲವೊಂದು ಕಡೆ ಅದು ಪಟ್ 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 ಅಂತ ಸಿಕ್ಕಾಪಟ್ಟೆ. ಅಥವಾ ಯಾವ ಲೊಕೇಶನ್ ಅಂತ ಕಳಿಸಿದ್ರೆ ಅವರಲ್ಲಿ ನಾವು ಅದನ್ನು ಆ್ಯಕ್ಷನ್ ತಗೋತೀವಿ. ಜನ ಏನಾಗ್ತದೆ, ನಾವು ಹೋಗ್ತಿರ್ತೀವಲ್ಲ ಎಷ್ಟು ಫಾಸ್ಟ್ ಹೋಗ್ತಾರಂದ್ರೆ ಒಂದು ಸೆಕೆಂಡ್ ಎಲ್ಲಿ ಫೋಟೋ ಸಿಗಬೇಕು ಮೆಸೇಜ್ ಇಂಥ ಕಡೆ ಡೀಲಿಂಗ್ ಮಾಡ್ತಾ ಇದ್ದಾರೆ ಅಂತೇಳಿ ನಾನು ಅಡಿಷನಲ್ SP ಅಂತ ಹೇಳಿದೆ. ಮೆಸೇಜ್ ಮಾಡಿಬಿಟ್ರೆ ಅವ್ರು ಅಲ್ಲಿಂದ CCTV ತೆಗೆದು ನೋಡ್ತಾರೆ. ಎಲ್ಲ ಕಡೆ ಈಗ ಆಲ್ಮೋಸ್ಟ್ ವಿಜಯಪುರದಲ್ಲಿ ಎಲ್ಲ ಸಿಗ್ನಲ್ಗಳಲ್ಲೂ CCTV ಇದೆ, ಟ್ರಾಫಿಕ್ ಸಿಗ್ನಲ್ಸ್. ಸೊ ಹಾಗಾಗಿ ಅದನ್ನು ತೆಗೆದು ನೋಡಿದ್ರೆ ಗೊತ್ತಾಗುತ್ತೆ ಯಾವ ಮೋಟರ್ ಸೈಕಲಲ್ಲಿ ಡೆಲಿವರಿ ಮಾಡಿದ್ದಾರೆ. ಆಮೇಲೆ ಮೈನರ್ ಗಾಡಿ ಓಡಿಸೋದ್ರ ಬಗ್ಗೆ ಎಲ್ಲ ಸ್ಕೂಲಲ್ಲೂ ಕೂಡ ಅವೇರ್ನೆಸ್ ಆಗ್ತದೆ. ವಿಶೇಷವಾಗಿ ಕಾಲೇಜ್ ಮಟ್ಟದಲ್ಲಿ ಮಾಡ್ತಾರೆ. PU ಕಾಲೇಜಲ್ಲಿ ಇನ್ನೂ ಹದಿಯಾರದ ಮಕ್ಕಳು ಇರ್ತಾವೆ, ಅವ್ರಿಗೆ ಇನ್ನೂ ಅದ್ರ ಬಗ್ಗೆ ಏನು ಅರಿವಿರಲಿಲ್ಲ. ಹೈಸ್ಕೂಲ್ ಆಗಿ PU ಕಾಲೇಜ್ ಹೈಸ್ಕೂಲ್ PU ಕಾಲೇಜ್ ಅಂತ ಎಲ್ಲರೂ ಇನ್ವಾಲ್ವ್ ಮಾಡಿ